ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ನಾಳೆ ಏನಾಗ್ತದೋ ನಮ್ಮ ಕೈಯಲ್ಲಿಲ್ಲ ಎಂಬುದಾಗಿ ಅನೇಕರು ಹೇಳ್ತಾರೆ. ನಾಳೆ ನಿನ್ನದಲ್ಲ, ಇವತ್ತು ಈ ಕ್ಷಣ ನಿನ್ನದು. ಅದಕ್ಕೆ ಈ ಕ್ಷಣದವರೆಗೂ, ಉಸಿರು ನಿಲ್ಲುವವರೆಗೂ ನಾವು ನಮ್ಮ ಮನಸ್ಸಾಕ್ಷಿಯನ್ನು ಕಾಯ್ದುಕೊಳ್ಳೋಣ. ನಾವು ಒಂದು ಶುದ್ಧ ಸಾಕ್ಷಿ ಇರುವಂಥ ಒಂದು ಪಾತ್ರೆಯ ಜೀವಿತವನ್ನು ಜೀವಿಸೋಣ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 1-9 ವಾಕ್ಯಗಳನ್ನು ಗಮನಿಸೋದಾದರೆ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು. ನಾಳೆ ಅನ್ನೋದು ಏನಾಗ್ತದೋ ಗೊತ್ತಿಲ್ಲ, ಆದರೆ ಅದನ್ನು ನೀನು ಕೊಚ್ಚಿಕೊಳ್ಳಬೇಡ. ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ. ಮತ್ತೊಬ್ಬನು ಹೊಗಳಿದರೆ ಹೊಗಳಲಿ. ಪ್ರಿಯರೇ, ಈ ವಾಕ್ಯ ನನ್ನ ಬಹಳ 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 ಕಾಡುವುದಕ್ಕೆ ಶುರು ಮಾಡಿತು. ನಿನ್ನನ್ನು ನೀನು ಹೊಗಳಿಕೊಳ್ಳಬೇಡ. ಮತ್ತೊಬ್ಬನು ಹೊಗಳಿದರೆ ಹೊಗಳಲಿ. ಅದರ ನಂತರ ಆತ್ಮಸ್ತುತಿ ಬೇಡ. ಆತ್ಮಸ್ತುತಿ ಬೇಡ. ಪರನು ನಿನ್ನನ್ನು ಸ್ತುತಿಸಿದರೆ ಸ್ತುತಿಸಲಿ. ಪರನು ಅಂತಂದರೆ ಮತ್ತೊಬ್ಬನು, ಬೇರೆಯವನು ಸ್ತುತಿಸಿದರೆ ಸ್ತುತಿಸಲಿ. ಕಲ್ಲು ಭಾರ, ಮರಳು ಭಾರ, ಎರಡಕ್ಕಿಂತಲೂ ಮೂಢನ ಕೋಪವು ಬಲುಭಾರ. ಕೋಪವು ಕ್ರೋರ, ಕ್ರೋಧವು ಪ್ರವಾಹ, ಮತ್ಸರ್ಯಕ್ಕೆ ಎದುರಾಗಿ ಯಾರು ನಿಂತರು? ಪ್ರಿಯರೇ, ಈ ಅರಿಷಡ್ ವರ್ಗಗಳ ಕುರಿತು ನಾವು ನೋಡ್ತೇವೆ. ಕೋಪ ಅನ್ನುವಂಥದ್ದು ಒಂದು ಕ್ರೂರವಾದದ್ದಂತೆ, ಕ್ರೋಧ ಅನ್ನುವಂಥದ್ದು ಒಂದು ಪ್ರವಾಹದಂತೆ, ಮತ್ಸರ್ಯ ಅಂದರೆ ಮತ್ತೊಬ್ಬನ ಅಭಿವೃದ್ಧಿಯನ್ನು, ಮತ್ತೊಬ್ಬನ ಬೆಳವಣಿಗೆಯನ್ನು, ಮತ್ತೊಬ್ಬನ ಅಂದ ಚಂದಗಳನ್ನು ಸಹಿಸಿಕೊಳ್ಳದೆ ಇರುವಂತಹ ಮತ್ಸರ್ಯ ಉಂಟಲ್ಲ, ಅದು ಅದರ ಎದುರಾಗಿ ಯಾರಾದರೂ ನಿಲ್ಲುವುದಕ್ಕೆ ಸಾಧ್ಯವೇ? ಅಲ್ಲಿ ನೋಡಿ, ಕಾರ್ಯದಿಂದ ಹೊರಪಡದ ಪ್ರೀತಿಗಿಂತ ಬಹಿರಂಗವಾದ ಗದರಿಕೆಯಲ್ಲಿ ಬಹಿರಂಗವಾಗಿ ನಿಮ್ಮನ್ನು ಯಾರಾದರೂ ಎಚ್ಚರಿಸಿದರೆ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಅವರು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ. ಸಭೆಗಳಲ್ಲಿ ಸಭಾಪಾಲಕರು ನಮ್ಮ ವಸ್ತ್ರಗಳ ಕುರಿತೋ, ನಮ್ಮ ಬದುಕಿನ ಕುರಿತೋ, ನಮ್ಮ ಪ್ರಾರ್ಥನೆಗಳ ಕುರಿತೋ ಅವರೇನಾದರೂ ಸಿಟ್ಟಿನಿಂದ ಗದರಿಸಿದರೆ ಅದು ನಾವು ಆತ್ಮಿಕವಾಗಿ ಬೆಳೆಯುವುದು ಅವರ ಉದ್ದೇಶ ಆಗಿರುತ್ತದೆ. ಅದು ವೈಯಕ್ತಿಕವಾದಂಥದ್ದಲ್ಲ. ಯಾಕಂದರೆ ಆತ್ಮಿಕವಾದಂಥ ಮಕ್ಕಳು ಕರ್ತನಲ್ಲಿ ಒಡಂಬಡಿಕೆಯಾಗಿ ಇಜ್ಜೋಡಾಗಿ ಬೆಳೆಯಬೇಕು ಅನ್ನುವುದು ಅವರ ಅಭಿಲಾಷೆ. ಆದರೆ ಎಂದು ನಾವು ಆ ಅಭಿಲಾಷೆಯನ್ನು ಒಂದು ತಾತ್ಸಾರ ಮನೋಭಾವವಾಗಿ ಅದನ್ನು ಅಪ್ಪಿಕೊಂಡು ನಡೆಯುತ್ತಾ ಇದ್ದೇವೆ. ಹೊರಪಡದ ಪ್ರೀತಿಗಿಂತಲೂ, ನಿಮ್ಮ ಮೇಲೆ ಪ್ರೀತಿ ತೋರಿಸುವುದಕ್ಕಿಂತಲೂ ಬಹಿರಂಗವಾಗಿ ಗದರಿಸುವುದು ಲೇಸು ಎಂಬುದಾಗಿ ನಾವು ನೋಡ್ತೇವೆ. ಮಿತ್ರನು ಮಾಡುವ ಗಾಯಗಳ ಮೇಲಿಗಾಗಿಯೇ ಶತ್ರುವಿನ ಮದ್ದುಗಳು ಹೇರಳವಾಗಿವೆ. ಹೊಟ್ಟೆ ತುಂಬಿದವನಿಗೆ ಜೇನುತುಪ್ಪವು ಅಸಹ್ಯ, ಹೊಟ್ಟೆ ಹಸಿದವನಿಗೆ ಕಹಿಯೆಲ್ಲ ಸಿಹಿ. ಇವು ಬದುಕಿನ ಸತ್ಯಗಳು. ಬದುಕಿನ ಸತ್ಯಗಳು ಸತ್ಯವೇದದಲ್ಲಿ ಮಾತ್ರ ನಾವು ನೋಡುವುದಕ್ಕೆ ಸಾಧ್ಯ. ಬದುಕಿನ ಒಂದು ಒಳಗುಟ್ಟುಗಳು, ಹೇಗೆ ಬದುಕಬೇಕು, ನಿನ್ನನ್ನು ನೀನು ಹೇಗೆ ಒಬ್ಬ ಶುದ್ಧ ಸಾಕ್ಷಿ ಇರ್ತಕ್ಕಂಥ ಮನುಷ್ಯನನ್ನಾಗಿ ಕಟ್ಟಿಕೊಳ್ಳುವಂಥ ಒಂದು ಪ್ರಕ್ರಿಯೆ, ಅದು ಸತ್ಯವೇದದಲ್ಲಿ ನಾವು ನೋಡುವುದಕ್ಕೆ ಸಾಧ್ಯ. ಅದಕ್ಕೆ ಸತ್ಯವೇದದ ಒಂದು ಪದವನ್ನು ಸೇರಿಸುವುದಕ್ಕಾಗಲ್ಲ, ಒಂದು ಪದವನ್ನು ತೆಗೆಯುವುದಕ್ಕಾಗಲ್ಲ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ.
ಈ ಮುಂಜಾನೆಯ ಸಮಯದಲ್ಲಿ ನನ್ನನ್ನು ನಾನು ಒಪ್ಪಿಸಿಕೊಂಡು ಪ್ರಾರ್ಥಿಸ್ತೇನಯ್ಯ. ಅಪ್ಪ, ಈ ಬಿಸಿಲನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಈ ಪ್ರಕೃತಿಯನ್ನು ನೀವು ನಿರ್ಮಾಣ ಮಾಡಿದ್ದು ಸ್ವಾಮಿ. ಈ ಲೋಕದಲ್ಲಿ ಇರ್ತಕ್ಕಂಥ 84 ಲಕ್ಷ ಕೋಟಿ ಜೀವರಾಶಿಗಳು ಅವೆಲ್ಲವೂ ನೀವು ಸೃಷ್ಟಿ ಮಾಡಿದ್ದಪ್ಪ. ನೀವು ಸೃಷ್ಟಿ ಮಾಡಿದ್ದು ಸ್ವಾಮಿ. ಈ ಪ್ರಕೃತಿ ನಿಮ್ಮ ಹತೋಟಿಲಿಟ್ಟುಕೊಳ್ಳಿ ಸ್ವಾಮಿ. ಅಪ್ಪ, ಸಹಾಯ ಮಾಡಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್.